ನಂತರದ ಬಾಲಕರ ವಸತಿ ಹಾಸ್ಟೆಲ್ ಸಮಸ್ಯೆಯನ್ನ ಕೇಳೋರೇ ಇಲ್ವಾ ಇಲ್ಲಿ? ಅವ್ಯವಸ್ಥೆಯ ಆಗರವಾಗಿ ಹೋಗ್ಬಿಟ್ಟಿದೆ ವಿಜಯನಗರದ ಹಡಗಲಿಯ ಬಾಲಕರ ಹಾಸ್ಟೆಲ್. ನೋಡಿ, ಈ ಹಾಸ್ಟೆಲ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಖಂಡಿತ ನೀವೇ ಒಂದು ಕ್ಷಣ ಕ್ಯಾಕರ್ಸಿತ್ತು ಅಂತ ಉಗಿತೀರಿ ಅಧಿಕಾರಿಗಳಿಗೆ. ಬಾಲಕರ ವಸತಿ ನಿಲಯ ಇದು, ಮೆಟ್ರಿಕ್ ನಂತರದ್ದು ಅವ್ಯವಸ್ಥೆಯ ಆಗರ ಇದು. ಹಡಗಲಿಯ ಬಾಲಕರ ಹಾಸ್ಟೆಲ್ಲು ವಿದ್ಯಾರ್ಥಿಗಳಿಗಿಂತಲೂ ಹೆಚ್ಚು ಇಲ್ಲಿ ನಾಯಿ ಹಂದಿಗಳೇ ವಾಸ. ನಾಯಿ ಹಂದಿಗಳ ವಾಸಸ್ಥಾನ ಇದು, ಹಾಸ್ಟೆಲ್ ಅಲ್ಲ. ಬೋರ್ಡ್ ಚೇಂಜ್ ಮಾಡಿಸೋಣ ಅದನ್ನ. ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಅಭಿವೃದ್ಧಿ ಅನ್ನೋದೇ ಮರೀಚಿಕೆ ಆಗಿಬಿಟ್ಟಿದೆ. ಶೌಚಾಲಯಗಳು ಗಬ್ಬು ನಾರ್ತಾ ಇದ್ರೂ ಕೂಡ ಮೂಗು ಮುಚ್ಚಿ ಓಡಾಡಬೇಕು. ಮಲಗುವ ಕೋಣೆನೂ ಇಲ್ಲ, ಒಳ್ಳೆ ಊಟ ಅಂತರೂ ಇಲ್ಲವೇ ಇಲ್ಲ. ಹದಗೆಟ್ಟ ವಾತಾವರಣದಿಂದ ರೋಸಿ ಹೋಗಿದ್ದಾರೆ ಬಡ ವಿದ್ಯಾರ್ಥಿಗಳು. ಇಷ್ಟೆಲ್ಲ ಇದ್ರೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಡೋಂಟ್ ಕೇರ್. ಅವರು ಮನೆಯಲ್ಲಿ ಬಿಡಬೇಕು ಹಂದಿ ಮತ್ತು ನಾಯಿಗಳನ್ನು. ಹೋಗಿ ಅಧಿಕಾರಿಗಳು ಮನೆಗೆ ಹೋಗಿ ಬಿಡಬೇಕು. ಹಾಸ್ಟೆಲ್ ಅವ್ಯವಸ್ಥೆಯನ್ನು ಬಿಚ್ಚಿಟ್ಟಿದ್ದಾರೆ SFI ಸಂಘಟನೆಯ ಸದಸ್ಯ ಪವನ್. ವಿದ್ಯಾರ್ಥಿಗಳಿಗೆ ಬೇಕಾದಂಥ ಎಲ್ಲ ಸೌಲಭ್ಯ ಒದಗಿಸಿಕೊಡುವಂತೆ ಆಗ್ರಹಿಸಿದ್ದಾರೆ. ಹಾಸ್ಟೆಲ್ ಅವ್ಯವಸ್ಥೆ ನೋಡ್ತಾ ಇದ್ದೀವಿ, ಹಂದಿ ಮತ್ತು ನಾಯಿಗಳ ಆವಾಸ ಸ್ಥಾನ ಆಗಿಬಿಟ್ಟಿದೆ. ನೋಡಿ, ಹಂದಿಗಳ ಸಾಮ್ರಾಜ್ಯನೇ ನಿರ್ಮಾಣ ಆಗಿಬಿಟ್ಟಿದೆ ಇಲ್ಲಿ. ಅಂದರೆ ನಾವಿಲ್ಲಿ ಪ್ರಾಣಿಗಳ ಟೀಕೆಯನ್ನು ಮಾಡ್ತಾ ಇಲ್ಲ ನಾವು. ಅಂದರೆ ವ್ಯವಸ್ಥೆ ಹೇಗಿದೆ ಅಂತ ಅಲ್ಲಿ ಇಟ್ಕೊಂಡಿದ್ದಾರೆ ಅಂತ. ಅಂದರೆ ಹಂದಿಗಳಿಗಿಂತ ವಿದ್ಯಾರ್ಥಿಗಳನ್ನು ಬಹಳ ಕೀಳಾಗಿ ನೋಡ್ತಾ ಇದ್ದಾರೆ. ಟಾಯ್ಲೆಟ್ಗೆ ಹೋಗೋ ಹಾಗಿಲ್ಲ, ಗಬ್ಬುನಾಥ. ಎಷ್ಟು ವರ್ಷ ಆಯ್ತು ಕ್ಲೀನ್ ಮಾಡಿ ಅದನ್ನ. ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರುವಂಥ ಹಾಸ್ಟೆಲ್ ಇದು, ಹಡಗಲಿ, ವಿಜಯನಗರ ಜಿಲ್ಲೆ. ಮಲಗುವ ಕೋಣೆ ಕೂಡ ಕ್ಲೀನ್ ಮಾಡಿಲ್ಲ. ಮಲಗೋಕೆ ಸರಿಯಾದಂಥ ವ್ಯವಸ್ಥೆ ಇಲ್ಲ ರೀ ಇಲ್ಲಿ. ಒಳ್ಳೆ ಊಟ ಅಂತರೂ ಮೊದಲೇ ಇಲ್ಲ. ಬೇರೆ ಬೇರೆ ಕಡೆ ಬಂದಂತಹ SC/ST ವಿದ್ಯಾರ್ಥಿಗಳು ಏನೋ ಕಷ್ಟ ಅಂತ ಬಂದಿರ್ತಾರೆ. ಸರ್ಕಾರದಿಂದ ಉಚಿತವಾಗಿ ಊಟ ಕೊಡ್ತಿದ್ದಾರೆ, ನಮಗೆ ಒಳ್ಳೆ ಶಿಕ್ಷಣ ಸಿಗ್ತಾ ಇದೆ ಅಂತ ಬಂದರೆ ಇಲ್ಲಿ ಅಧಿಕಾರಿಗಳು ತಮ್ಮ ಭ್ರಷ್ಟಾಚಾರ ಏನಿದೆ ಅವರ ಜೇಬನ್ನು ತುಂಬಿಸ್ಕೊಳ್ಳೋಕ್ಕೋಸ್ಕರ ಸರ್ಕಾರದಿಂದ ಬರುವಂಥ ಅನುದಾನವನ್ನು ತಾವು ಗುಳು ಮಾಡ್ತಾ ಇದ್ದಾರೆ. ಅದೇ ಕಾರಣ, ಬೇರೆ ಏನೂ ಆಗಿರಲ್ಲ ಇಲ್ಲಿ. ಸರ್ಕಾರ ಕರೆಕ್ಟಾಗಿ ದುಡ್ಡು ಸ್ಯಾಂಕ್ಷನ್ ಮಾಡಿರುತ್ತೆ, ಆದರೆ ಅಧಿಕಾರಿಗಳು ತೆಗಿರ್ತಾರೆ. ಆ ವಿದ್ಯಾರ್ಥಿಗಳು ಪಾಪ ಅಲ್ಲಿ ಈಗ ಅನುಭವಿಸ್ತಾ ಇರ್ತಾರೆ ಕಷ್ಟನ. ಹಾಗಾಗಿನೇ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ನಿಮ್ಮ ಮಕ್ಕಳು ಏನಾದರೂ ಇಂಥ ಪರಿಸ್ಥಿತಿ ಬಂದರೆ ನೀವು ತಡ್ಕೊಳ್ಳೋಕ್ಕಾಗತ್ತಾ? ಈಗ ಅವರೆಲ್ಲ ಪೋಷಕರು ಪಾಪ ಎಷ್ಟು ಸಂಕಟ ಆಗಬೇಡ ಅವ್ರಿಗೆ. ಒಂದು ಹೊತ್ತು ಊಟ ಸಿಗುತ್ತಾ ಇಲ್ಲ ರೀ. ಸಿಕ್ಕರು ಊಟ ಕೊಡ್ತಾ ಇದ್ದಾರೆ, ಆದರೆ ಎಂಥ ಊಟ ಕೊಡ್ತಾ ಇದ್ದೀರಿ ನೀವು? ತಿನ್ನೋಕ್ಕಾಗುತ್ತಾ ಅದನ್ನ? ಹಾಸ್ಟೆಲ್ಗಳಲ್ಲಿ ಶೌಚಾಲಯಗಳಿದ್ದಾವೆ, ಅಲ್ಲೂ ಕೂಡ ಗಬ್ಬು ವಾಸನೆ, ಕ್ಲೀನ್ ಮಾಡಿಸಲ್ಲ ಇವರು. ಅಂದರೆ ನಿರ್ವಹಣೆ ಕೂಡ ಇಲ್ಲಿ ಸರಿ ಇಲ್ಲ. ಮಲಗೋಕೆ ಕೋಣೆಗಳು ಕೂಡ ಅಲ್ಲಿ ದನ ಇರ್ತಾವಲ್ಲ, ಆ ರೀತಿಯಾಗಿ ಕೋಣೆಗಳಲ್ಲಿ ದನ ಮಲಗದಾಗೆ ಮಕ್ಕಳು ಮಲಗ್ತಾ ಇದ್ದಾರೆ, ವಿದ್ಯಾರ್ಥಿಗಳು. ಅಂಥ ಪರಿಸ್ಥಿತಿ ಈ ಹಾಸ್ಟೆಲ್ನಲ್ಲಿ ನಿರ್ಮಾಣ ಆಗಿದೆ. SFI ಸಂಘಟನೆಯ ಪವನ್ ಇದನ್ನು ಅಲ್ಲಿನ ಕರಾಳ ಕೆಲವೊಂದಿಷ್ಟು ಅವಸ್ಥೆಗಳನ್ನು ಬಿಚ್ಚಿಟ್ಟಿದ್ದಾರೆ. TV5 ಕೂಡ ಆಗ್ರಹ ಮಾಡ್ತಾ ಇದೆ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ, ಆದಷ್ಟು ಬೇಗ ನೀವು ಇಲ್ಲಿನ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲಗಳನ್ನು ಮಾಡಿಕೊಡಬೇಕು. ಹಂದಿಗಳ ನಾಯಿಗಳ ಆವಾಸ ಸ್ಥಾನ ಆಗಿಬಿಟ್ಟಿದೆ ಸದ್ಯಕ್ಕೆ. ಅಲ್ಲೇನು ಭದ್ರತೆ ಇಲ್ವಾ ಅಥವಾ ಯಾರು ಇರೋದೇ ಇಲ್ವಾ, ದಿಕ್ಕಿಲ್ವಾ ಹೇಳೋರು ಕೇಳೋರು? ಏನು ಛತ್ರ ಅನ್ಕೊಂಡ್ಬಿಟ್ಟಿದ್ದೀರಾ ಇದು? ಸರಿಯಾಗಿ ನಿರ್ವಹಣೆ ಮಾಡೋಕ್ಕಾಗ್ತಿಲ್ಲ. ವಾರ್ಡನ್ ಎಲ್ರಿ? ವಾರ್ಡನ್ ಏನು ಮಾಡ್ತಿದ್ಯಪ್ಪ ನೀನು? ನಿಮ್ಮ ಮನೆಗೆ ಇನ್ಮೇಲೆ ನಾಯಿಗಳನ್ನು ಹಂದಿಗಳನ್ನು ತಂದು ಬಿಡ್ತೀವಿ, ಅಲ್ಲಿ ಸಾಕೊಂಡ್ಬಿಡಿ ನೀವು. ಅಂದರೆ ಅದಕ್ಕಿಂತ ಕೀಳಾಗಿರುವಂಥ ಪರಿಸ್ಥಿತಿ ಅನುಭವಿಸ್ತಾ ಇದ್ದಾರೆ. ಈ ಹಾಸ್ಟೆಲಲ್ಲಿ ವಿದ್ಯಾರ್ಥಿಗಳಿಗಿನ ಹೆಚ್ಚಾಗಿ ಹಂದಿಗಳು, ನಾಯಿಗಳು ವಾಸವಾಗಿದ್ದಾವೆ. ಈ ಹಾಸ್ಟೆಲ್ ಬಗ್ಗೆ ಮಳೆ ಬಂದರೆ ಹಳೆಯ ಬಿಲ್ಡಿಂಗ್ ಸೋರ್ತಾ ಇದೆ. ಈಗ ಹೊಸ ಬಿಲ್ಡಿಂಗ್ ಇದೆ, ಇದರಲ್ಲಿ ಒಂದೊಂದು ರೂಮಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳಿದ್ದಾರೆ. ಸರಿಯಾದ ರೀತಿಯಲ್ಲಿ ಸ್ವಚ್ಛತೆ ಹೊಸದಾಗಿ ಬಂದಂಥ ನಮ್ಮ ವಾರ್ಡನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿ ಸರಿಯಾದ ರೀತಿಯಲ್ಲಿ ಇಲ್ಲ. ಹೊಸ ಹಾಸ್ಟೆಲು ರೆಡಿ ಇದೆ ಅಂತ ಅಲ್ಲಿ ಓಪನಿಂಗ್ ಮಾಡ್ತಾ ಇಲ್ಲ. ಅದನ್ನು ಓಪನಿಂಗ್ ಮಾಡಿ ಇದನ್ನು ಬೇರೆ ಅದಕ್ಕೆ ಬಳಸ್ಕೊಂಡು ಅಲ್ಲಿ ಶಿಫ್ಟ್ ಮಾಡ್ಬೇಕಂತ ಈ ಮುಖಾಂತರ ಒತ್ತಾಯ ಮಾಡುತ್ತೇನೆ. ಇವತ್ತು ಹಡಗಲಿಯಲ್ಲಿ ಬಂಗಾರ